Yes, good morning, my dear students. Today I am going to ninth one, the farmer's wife. Already you know regarding about farmers in India. So you are also agriculture department. How is going on India? So you are also here farmer the loss of the cotton crop. When he was loss of the cotton crop, immediately he was taken the poison and automatically he was died. When he was died, his wife is crying. What is that crying? So Olga, so she is writing again. What is that matter? Okay, so this is the one of the wonderful poem written by Olga. Already told to regarding about speaker. Speaker nothing but poet. Poet name is Olga. Am I right? Yes. Yeah, page number 84. Here, so farmer's wife crying. To teach my children, to clench a fist, not merely for a handful of lies. So here, I protection of the poor children. ಈ ಒಂದು ನಾಲ್ಕು ಮಕ್ಕಳನ್ನು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ರಕ್ಷಣೆಯನ್ನ ಮಾಡ್ತೀನಿ. ಬಟ್ ಇಲ್ಲಿ ಏನಾಗ್ತಾ ಇದೆಪ್ಪ ಅಂತಂದ್ರೆ ಟು ಕ್ಲೆಂಚ್ ಎ ಫಿಸ್ಟ್, ಈ ಮಕ್ಕಳನ್ನ ಭದ್ರವಾಗಿ ನನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ನನ್ನ ಮಕ್ಕಳನ್ನ ಜೋಪಾನ ಮಾಡ್ತೀನಿ. ಯಾವುದೇ ಕಾರಣಕ್ಕಾಗಿ ನಿನ್ನ ಹಾಗೆ ಸಾರಿಗೆ ನಾನು ಏನು ಮಾಡಂಗಿಲ್ಲ, ಬಿಡುವುದಿಲ್ಲ, ಅದನ್ನು ನಾನು ತಿಳಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾಟ್ ಮೇರ್ಲಿ ಫಾರ್ ಎ ಹ್ಯಾಂಡ್ಫುಲ್ ಆಫ್ ರೈಸ್. ಇಟ್ ಮೀನ್ಸ್ ದ ಈ ರೈಸ್ ಮೀನ್ಸ್ ಈ ಒಂದು ಅನ್ನಕ್ಕಾಗಿ ನಾನು ಮಕ್ಕಳನ್ನ ಏನು ಮಾಡಂಗಿಲ್ಲಪ್ಪ ಅಂತಂದ್ರೆ ಪರರಿಗೆ ಕೈ ಚಾಚಲಿಕ್ಕೆ ಬಿಡಂಗಿಲ್ಲ. ಸೊ ಹೌ ಈಸ್ ಗೋಯಿಂಗ್ ಆನ್ ಟು ದ ಸೊಸೈಟಿ, ಐ ಎಕ್ಸ್ಪ್ಲೇನ್ ಟು ಮೈ ಚಿಲ್ಡ್ರನ್ಸ್ ಬಟ್ ನಾಟ್ ಅ ಸೊಸೈಟಿ. ನಿನ್ನ ಹಾಗೆ ಆತ್ಮಹತ್ಯೆ ಯಾವ ರೀತಿಯಲ್ಲಿ ಮಾಡಿಕೊಂಡೆಲ್ಲ ಈ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ನಾನು ಏನು ಮಾಡಂಗಿಲ್ಲ, ಮಕ್ಕಳಿಗೆ ಪ್ರೇರೇಪಿಸುವುದಿಲ್ಲ. ಬಟ್ ಇನ್ ಬ್ಯಾಟಲ್, ಸೊ ಇಟ್ ಇಸ್ ದ ಲೈಫ್ ಇಸ್ ದ ಬ್ಯಾಟಲ್. ಸೊ ಇದೊಂದು ಕಾಳಗ ಇದ್ದಾಗೆ, ಇದೊಂದು ಕದನ ಇದ್ದಾಗೆ, ಈ ಒಂದು ಯುದ್ಧದಲ್ಲಿ ಐ ಮಸ್ಟ್ ಲೈಫ್, ಜೀವನವೆಂಬ ಹೋರಾಟದಲ್ಲಿ ನಾನು ಏನು ಮಾಡ್ತೀನಿ, ಬದುಕನ್ನ ಅಪ್ಪಿಕೊಳ್ಳುತ್ತೇನೆ. ಐ ಎಂಬ್ರಾಸ್ ದ ಲೈಫ್. ಈ ಒಂದು ಜೀವನ ಅಂತಕ್ಕಂಥದ್ದು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಸೊ ಇದನ್ನ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಇದನ್ನ ನಾನು ಐ ಮಸ್ಟ್ ಲೈವ್ ಅಂಡ್ ಎಂಬ್ರಾಸ್ ದ ಲೈಫ್, ಐ ಮಸ್ಟ್ ಎಂಬ್ರಾಸ್ ಲೈಫ್ ನಾಟ್ ಡೆತ್. ಜೀವನವನ್ನು ಅಪ್ಪಿಕೊಳ್ಳುತ್ತೇನೆ ಹೊರತು ನಿನ್ನ ಹಾಗೆ ನಾನು ಏನು ಮಾಡಂಗಿಲ್ಲ, ಸುಸೈಡ್ ಅನ್ನ ಮಾಡಿಕೊಳ್ಳುವುದಿಲ್ಲ. ಸಾವಿನಿಂದ ದೂರ ಇರ್ತೀನಿ, ಸಾವನ್ನ ದೂರ ಇರ್ತೀನಿ. ಲೈಫ್ ನಾಟ್ ಡೆತ್ ಬಟ್ ಐ ಮಸ್ಟ್ ಎಂಬ್ರಾಸ್ ದ ಲೈಫ್ ಅಂತಕ್ಕಂತಹ ಆ ಒಂದು ಏನಪ್ಪ ತನ್ನ ಅಳಲಾಟವನ್ನ ಆ ತನ್ನ ಗಂಡನ ಎಣದ ಮುಂದೆ ಏನು ಮಾಡ್ತಾ ಇದ್ದಾಳೆ, ತೋಡಿಕೊಳ್ತಾ ಇದ್ದಾಳೆ. ಎಂಬ್ರಾಸ್ ಲೈಫ್ ಅಂಡ್ ದ ಸ್ಟ್ರಗಲ್ ಫಾರ್ ಲೈಫ್. ಜೀವನವನ್ನು ಅಪ್ಪಿಕೊಳ್ಳುತ್ತೇನೆ ಬಟ್ ಇಟ್ ಇಸ್ ದ ಸ್ಟ್ರಗಲ್ ಆಫ್ ದಿ ಲೈಫ್ ಇನ್ ದ ಸೊಸೈಟಿ. ಅವರ್ ಲೈಫ್ ಇನ್ ದ ಸೊಸೈಟಿ, ಅವರ್ ಅಡ್ಜಸ್ಟ್ಮೆಂಟ್ ಇನ್ ದ ಸೊಸೈಟಿ ಅಂಡ್ ಔಟ್ ಟೇಕ್ ದ ಡೇರ್. ನಾನು ಈ ಒಂದು ಧೈರ್ಯವನ್ನು ತೆಗೆದುಕೊಂಡು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಜೀವನವನ್ನ ಸಮಾಜದಲ್ಲಿ ಏನು ಮಾಡ್ತಾ ಇದ್ದೀನಿ, ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈ ಒಂದು ಜೀವನ ಅಂತಕ್ಕಂತಹದ್ದು ಇದನ್ನ ಅಪ್ಪಿಕೊಳ್ಳಬೇಕೇ ವಿನಃ ಇದು ಏನಾಗಬಾರ್ದಪ್ಪ ಅಂತಂದ್ರೆ ಸಾವು ಆಗಬಾರ್ದು. ಹಾಗಾಗಿ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಐ ಮಸ್ಟ್ ಎಂಬ್ರಾಸ್ ಲೈಫ್ ನಾಟ್ ಡೆತ್, ಎಂಬ್ರಾಸ್ ಲೈಫ್ ಅಂಡ್ ದ ಸ್ಟ್ರಗಲ್ ಫಾರ್ ಲೈಫ್ ಅಂತಕ್ಕಂತಹ ಮಾತನ್ನ ಹೇಳುವುದರ ಮೂಲಕ ಹೇಳ್ತಾ ಇದ್ದಾಳೆ. ಕೊನೆಯ ಮಾತನ್ನ ನೋಡು, ನೀನು ನನ್ನನ್ನು ಬಿಟ್ಟು ಅಗಲಿದೆ. ಬಿಕಾಸ್ ಇಟ್ ಡಿಸ್ಟ್ರಾಯ್ಡ್ ಆಫ್ ದಿ ಕಾಟನ್ ಕ್ರಾಪ್. ಏನನ್ನ ನಾಶ ಆಯಿತು ಅಂತಂದ್ರೆ ಹತ್ತಿಯ ಬೆಳೆ ನಾಶ ಆಯಿತು. ಇಮಿಡಿಯೇಟ್ಲಿ ಯು ವಾಸ್ ಟೇಕನ್ ದ ಪಾಯ್ಸನ್ ಅಂಡ್ ಸೊ ಯು ವರ್ ಡೈಡ್ ಇಮಿಡಿಯೇಟ್ಲಿ. ಸೊ ನಾನು ಆ ಕೆಲಸವನ್ನು ಏನು ಮಾಡಂಗಿಲ್ಲ, ಮಾಡೋದಿಲ್ಲ. ಮತ್ತು ನಾನು ನಾಲ್ಕು ಮಕ್ಕಳನ್ನ ಹೊತ್ತುಕೊಂಡು ನನ್ನ ಬೆನ್ನಿಗೆ ಹಾಕಿಕೊಂಡು ಮಕ್ಕಳಿಗೆ ಒಳ್ಳೆಯ ಒಂದು ಟೀಚನ್ನ ಮಾಡ್ತಾ ಆ ಸಮಾಜದಲ್ಲಿ ಸಮಾಜಮುಖಿಯಾಗಿರ್ತಕ್ಕಂತಹ ಒಂದು ಬದುಕನ್ನ ನಿರ್ವಹಣೆ ಮಾಡಲಿಕ್ಕೆ ಆ ಮಕ್ಕಳಿಗೆ ಕಲಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಸೊ ಯಾವುದೇ ಕಾರಣಕ್ಕಾಗಿ ಇಲ್ಲಿ ಸುಸೈಡ್ ಮಾಡಿಕೊಳ್ಳಿಕ್ಕೆ ಬಿಡುವುದಿಲ್ಲ. ಎಂಬ್ರಾಸ್ ದ ಲೈಫ್ and the struggle for
ಲೈಫ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಸೊ ದ ಲಾಸ್ಟ್ ಲೈನ್ ಏನಾಗ್ತಪ್ಪ ಅಂತಂದ್ರೆ ಜೀವನ ಅಂತಕ್ಕಂಥದ್ದು ಇದು ಒಂದು ಹೋರಾಟ. ಸೊ ಎಂಬ್ರಾಸ್ ಲೈಫ್ ಅಂಡ್ ದ ಸ್ಟ್ರಗಲ್ ಫಾರ್ ಲೈಫ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಪೋಯಮ್ ಏನಾಗುತ್ತೆ ಎಂಡ್ ಆಗುತ್ತೆ ಅಂತಕ್ಕಂಥದ್ದು. ಸೊ ದಿಸ್ ಪೋಯಮ್ ಟ್ರಾನ್ಸ್ಲೇಟೆಡ್ ಬೈ ವಸಂತ ಫ್ರಮ್ ದ ತೆಲುಗು ಭಾಷೆಯಲ್ಲಿ ಏನಾಯ್ತಪ್ಪ ಅಂತಂದ್ರೆ ಇದು ಟ್ರಾನ್ಸ್ಲೇಟ್ ಆಯಿತು. ಸೊ ದಿಸ್ ಇಸ್ ದ ವಂಡರ್ಫುಲ್ poem written by Telugu language. So Olga, so she is the wonderful speaker and wrote the farmer's wife. So here the farmer's wife, it is the Telugu language and translated by Vasanta Antagana. Okay, so ಇಲ್ಲಿಗೆ ಏನಾಯ್ತಪ್ಪ ಅಂದ್ರೆ ಈ ಒಂದು poem ಎಂಡ್ ಆಯಿತು. ಥ್ಯಾಂಕ್ ಯು.